ಮಹಾಶಿವರಾತ್ರಿ ಅಂಗವಾಗಿ ಕೊರಟಿ ಮಲ್ಲಾಂಡಹಳ್ಳಿ ಗ್ರಾಮದ ಶಿವಾಲಯದಲ್ಲಿ ವಿಶೇಷ ಪೂಜೆ. ಕೋಲಾರ ತಾಲೂಕು ವೇಮಗಲ್ಲು ಹೋಬಳಿಯ ಕೊರಟಿ ಮಲ್ಲಾಂಡಹಳ್ಳಿ ಗ್ರಾಮದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಶಿವಾಲಯದಲ್ಲಿ ದೇವರಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ವಿಶೇಷ ಪೂಜೆ ಹಾಗೂ ಹೂವಿನ ಅಲಂಕಾರ ಏರ್ಪಡಿಸಲಾಗಿತ್ತು. ದೇವಾಲಯದ ಆವರಣದಲ್ಲಿರುವ ದಶಮುಖ ಗಣಪತಿ ಹಾಗೂ ವೇಣುಗೋಪಾಲ ಸ್ವಾಮಿ ದೇವರುಗಳಿಗೆ ಮಹಾಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆ ನಡೆಯಿತು. ಬೆಳಗಿನ ಜಾವದಿಂದಲೇ ಕೆ.ಮಲಂ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಜನ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾದರು. ದೇವಾಲಯಕ್ಕೆ ಆಗಮಿಸಿದ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಿಸಲಾಯಿತು. ಸರ್, ಅದೇ ದೇವಸ್ಥಾನ ವಿಷಯ ಇದು ಹೇಳ್ಬಿಟ್ಟು ದೇವಾಲಯದ ಪ್ರಧಾನ ಅರ್ಚಕರಾದ ಯುವರಾಜ ಶಾಸ್ತ್ರಿ ಮಾಧ್ಯಮದವರೊಂದಿಗೆ ಮಾತನಾಡಿ, ದೇವಾಲಯದ ಅಭಿವೃದ್ಧಿ ಕಾರ್ಯಗಳಲ್ಲಿ ಸಮಾಜ ಸೇವಕರಾದ ಎಲ್ಜಿ ಫೌಂಡೇಶನ್ನ ಲಕ್ಷಣಗೌಡರು ಬಹಳಷ್ಟು ಕೈಜೋಡಿಸಿದ್ದು ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದರು. ಶ್ರೀ ಗುರುಭ್ಯೋ ನಮಃ. ಈ ಕೊರಟಿ ಮಲ್ಲಂಡಳ್ಳಿ ಗ್ರಾಮದಲ್ಲಿ 3 ವರ್ಷಗಳಿಂದ ಈಶ್ವರ ಸ್ವಾಮಿ ಪ್ರತಿಷ್ಠಾಪನೆಯಾಗಿದೆ. 3 ವರ್ಷಗಳಿಂದ ಶಿವರಾತ್ರಿ ಹಬ್ಬದಂದು ವಿಶೇಷವಾಗಿ ವರ್ಷದಂತೆ ವಿಶೇಷ ಅಲಂಕಾರಗಳನ್ನು ಮಾಡ್ತಾ ಇರ್ತೀವಿ. ಈ ದಿನ ಶಿವರಾತ್ರಿ ಹಬ್ಬ ದಿನ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭವಾಗಿ ರುದ್ರಾಭಿಷೇಕ ನಡೆದು ಅದೇ ನಂತರ ವಿಶೇಷವಾದ ಅಲಂಕಾರ ನಡೆಯುತ್ತಾ ಇರುತ್ತೆ. ಈ ದಿನ ವಿಶೇಷವಾಗಿ ಕೈಲಾಸ ಪರ್ವತದ ಅಲಂಕಾರ ಮಾಡಿದ್ದೀವಿ. ಎಲ್ಲರೂ ಆ ಶಿವನಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಿ. ಈ ದೇವಸ್ಥಾನ ತುಂಬಾ ಆಳಬಿದ್ದೋಗಿತ್ತು. ಶಿವನ ದೇವಸ್ಥಾನ 17 ವರ್ಷಕ್ಕಿಂತ 17 ವರ್ಷ ಈ ಕೆಲಸ ಕಾಮಗಾರಿ ನಡೆದು 3 ವರ್ಷ ಆಗಿದೆ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ. ಪೂರ್ವ ಕಾಲದ ದೇವಸ್ಥಾನ ಇದು. ಹಳೆ ಕಾಲದ ದೇವಸ್ಥಾನ ಇತ್ತು. ಇದು ಒಂದು ಚಿಕ್ಕ ಗುಡಿ ಇತ್ತು. ಈಗ ಈ ಪ್ರತಿಷ್ಠಾಪನೆ, ಈ ದೇವಸ್ಥಾನ ಕಾಮಗಾರಿ ಆದ್ಮೇಲೆ ಪ್ರತಿಷ್ಠಾಪನೆ ಆಗಿ 3 ವರ್ಷ ಆಗಿದೆ. ದೇವಸ್ಥಾನ ಹೆಸರೇನು? ಈಶ್ವರ ದೇವಾಲಯ ಅಂತ. ಏನೇನು ದೇವರಿದ್ದಾರೆ? ಇದ್ರ ಜೊತೆ ಇಲ್ಲಿ ಈ ಗ್ರಾಮದಲ್ಲಿ ಮೂರು ದೇವಸ್ಥಾನ ಒಂದೇ ಕಡೆ ಇರೋದಂದ್ರೆ ನಮ್ಮ ಕೊರಟಿ ಮಲ್ಲಂಡಹಳ್ಳಿಯಲ್ಲೇ ಅಂತ ಅನ್ಕೊಂಬೋದು. ಇಡೀ ನಮ್ಮ ಆಜುಬಾಜು ವೇಮಗಲ್ಲು ಹುಬ್ಬಳ್ಳಿಯಲ್ಲೇ ಸಮೇತ 3 ದೇವಸ್ಥಾನ ಒಂದೇ ಕಡೆ ಇರೋದಂದ್ರೆ ಕೊರಟಿ ಮಲ್ಲಂಡಹಳ್ಳಿಯಲ್ಲೇ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಪಂಚದಶಮುಖ ಗಣಪತಿ ವಿಶೇಷವಾಗಿ ಕೊರಟಿ ಮಲ್ಲಂಡಹಳ್ಳಿ ಅದ್ದೂರಿ ದೇವಸ್ಥಾನ ಅಂದ್ರೆ ದಶಮುಖ ಗಣಪತಿ, ಒಂದು 15 ಮುಖ ಗಣಪತಿ ದೇವಾಲಯ ಇದೆ. ಅದರ ಜೊತೆ ಶಿವನ ಈಶ್ವರ ದೇವಾಲಯ ಇದೆ. ಈ 3 ದೇವಸ್ಥಾನನು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇಲ್ಲಿ ಯಾರ್ಯಾರು ಬಂದಿದ್ರು ಬೆಳಗಿನ ಗೆಸ್ಟ್ಗಳು? ಬೆಳಗಿನಿಂದ ಯಾವಾಗ್ಲೂ ನಮ್ಗೆ ಲಕ್ಷ್ಮಣ್ ಗೌಡ್ರಂತೂ ಶಿವರಾತ್ರಿ ಹಬ್ಬಕ್ಕೆ ಕಂಪಲ್ಸರಿ ಬರ್ತಾರೆ. ಎಂ.ಇ. ಪಿಳ್ಳಪ್ಪ ಅಂತ ಅವ್ರು ಬರ್ಬೇಕಿತ್ತು. ಅವರು ಈ ದೇವಸ್ಥಾನದ ಮೊದಲನೇ ಆದಿಯಿಂದ ಅವ್ರು ಸಹಾಯ ಮಾಡ್ಕೊಂಡ್ ಸುಮಾರು ಇದು ಹಳೆ ದೇವಸ್ಥಾನ ಇತ್ತು, ಸುಮ್ಮನೆ ಗುಡಿ ಥರ ಇತ್ತು. ಆ ದೇವಸ್ಥಾನ ಇವತ್ತು ಈ ಮಟ್ಟಕ್ಕಾಗಿದೆ. ಇದರಲ್ಲಿ ಲಕ್ಷ್ಮಣ್ ಗೌಡರು ನಮ್ಮೂರವರು ಒಬ್ಬರು BBMPಯಲ್ಲಿ ಮೆಂಬರ್ ಆಗಿದ್ದಾರೆ, ಪಿಳ್ಳಪ್ಪ ಅಂತ. ಅವ್ರ ಸಹಾಯ. ಲಕ್ಷ್ಮಣ್ ಗೌಡರು ನಿಲ್ಲಿಸ್ಬಿಟ್ಟಿದ್ರಿ ದೇವಸ್ಥಾನನ. ಅವ್ರು ಬಂದ ಮೇಲೆ ಈ ದೇವಸ್ಥಾನ ಇಷ್ಟು ಮಾತ್ರ ಆಯಿತು. ಲಕ್ಷ್ಮಣ್ ಗೌಡರು ಕೈ ಹಾಕಿದ ಮೇಲೆ ನಮ್ಮ ದೇವಸ್ಥಾನ ಆಗಿದ್ದು. ಅವ್ರು ಬಂದ ಮೇಲೆ ದೇವಸ್ಥಾನ ಕಟ್ಟಿಸಿ ಪೂಜೆಗಳು ಚೆನ್ನಾಗಿ ಎಷ್ಟು ವರ್ಷ ಆಯ್ತು ಪ್ರತಿಷ್ಠಾಪನೆಯಾಗಿ? 3 ವರ್ಷ ಆಯಿತು. ಇದು 4ನೇ ವರ್ಷದಿಂದ ಕಂಪ್ಲೀಟ್ ಆಗಿದೆ. ಶಿವರಾತ್ರಿ ವಿಶೇಷಗಳು ಏನೇನು ಕಾರ್ಯಕ್ರಮ? ಶಿವರಾತ್ರಿ ವಿಶೇಷಗಳೆಲ್ಲ ಐನೂರುಗಳೆಲ್ಲ ಹೇಳಿದ್ದಾರೆ. ಮಾಮೂಲಿ ಬೆಳಗ್ಗೆ ರುದ್ರಾಭಿಷೇಕ ಮಾಡಿದ್ರು, ಬೆಳಗ್ಗೆನೇ ರುದ್ರಾಭಿಷೇಕ ಮಾಡಿದ್ರು, ಮತ್ತು ಅಲಂಕಾರ ಮಾಡಿದ್ದಾರೆ. ಎಲ್ಲ ಸುತ್ತಮುತ್ತ ಊರುಗಳಲ್ಲಿ ಗ್ರಾಮಸ್ಥರೆಲ್ಲರೂ ಬರ್ತಾರೆ ಪೂಜೆಗೆ. ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ರಾತ್ರಿ ಏನಾದರೂ ಕಾರ್ಯಕ್ರಮ ಮಾಡಿದ್ಯಾ? ರಾತ್ರಿ ಒಂದು ಭಜನೆ ಕಾರ್ಯಕ್ರಮ ಐತೆ. ಇವತ್ತು ರಾತ್ರಿ ಊರವರೆಲ್ಲ ಸೇರ್ತೀರಾ? ಊರವರೆಲ್ಲ ಸೇರ್ತೀರಿ. ಭಜನೆ ಕಾರ್ಯಕ್ರಮ ಐತೆ. ಎಷ್ಟೊತ್ತಿಗೆ ನಡೀತದೆ ಭಜನೆ? ಒಂದು 2 ಗಂಟೆ ತನಕ ನಡೀತಾ ಇದೆ. ಆಮೇಲೆ ಮಾಮೂಲಿ ಇರ್ತೈತಲ್ಲ, ಎಲ್ಲರೂ ಇದೆಲ್ಲ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳಾದ ಮಹೇಶ್ ಚಂದ್ರಪ್ಪ, ರವಿಕುಮಾರ್, ಸುಬ್ರಹ್ಮಣಿ, ಕೃಷ್ಣಮೂರ್ತಿ, ಸೋಮಣ್ಣ, ಗವೀಶ್ ಗೌಡ, ಮುನಿರಾಜು, ನಟರಾಜ್ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು.